ಸರ್ ಬಿಗ್ ಬಾಸ್ ಒಳಗಡೆ ಹೊಂಟಿರಿ, ಏನ್ ಅಭಿಪ್ರಾಯ? ಸರ್ ನಮ್ದೇನ್ ಅಭಿಪ್ರಾಯ ಇಲ್ಲ ಸರ್. ನನ್ ಸ್ಟೈಲೇ ಬೇರೆ. ನನ್ ಟೋಪಿ ಬಸ್ ಒಳಗೆ ಹೋದ್ರೆ ಟೋಪಿ ತೆಗಿಯಲ್ಲ, ಟೋಪಿ ಮಾತ್ರ ತೆಗಿಯಲ್ಲ. ಅವ್ರು ಏನ್ ಟಾಸ್ಕ್ ಕೊಟ್ರು ಮಾಡ್ತೀನಿ. ಒಳಗಡೆ ಹೋಗಕ್ಕೆ ಇಷ್ಟ ಇದೆಯಾ ನಿಮಗೂ? ಎಸ್ ಸರ್. ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಸರ್ ಸೆಲೆಕ್ಟ್ ಆಗ್ಲಿಲ್ಲ ಅಂದ್ರೆ ನಾನು ಟೋಪಿ ಜೊತೆಗೆ ಮನೆಗೆ ಹೋಗಿ ಉಂಡಾಸಿ ಮಕ್ಕನ್ಸಿ. ಸರ್ ಒಳ್ಳೆ ನಿರ್ಧಾರ ತಗೊಂಡಿರ್ಬಿಡಿ ಸರ್. ಬಿಗ್ ಬಾಸ್ ಒಳಗಡೆ ಹೊಂಟಿರಾ? ಹಾ. ಅಲ್ಲಿ ಹೋಗಿ ಏನ್ ಪ್ರಯೋಗ ಮಾಡ್ತೀರಿ? ಸರ್ ನಾನು ಹಾವು ಹಿಡಿತೀನಿ ಸರ್. ಹಾವು ಹಿಡಿತೀರಾ? ಅಲ್ಲಿ ಹಾವಿರಲ್ವಲ್ಲ? ಅಲ್ಲಿ ಕೆಳಗಡೆ ಹುಡುಕಿ ಎಲ್ಲ ಹಿಡಿತೀನಿ ಸರ್. ಹುಡುಕಿ ಹಿಡಿತೀರಾ? ಸರ್ ಸೆಲೆಕ್ಟ್ ಆಗಿಲ್ಲ ಅಂತ ಬಸ್ ಒಳಗಡೆ? ಸರ್ ಸೆಲೆಕ್ಟ್ ಆಗ್ಲಿಲ್ಲ ಅಂದ್ರೆ ಹಾವು ಹಿಡಿಯೋದ ಕೆಲಸ ಸರ್ ನಂದು. ಹಾವಿಗೋಸ್ಕರ ನಾನು ತ್ಯಾಗನ ಮಾಡ್ತೀನಿ ಸರ್. ಏನ್ ತ್ಯಾಗ ಮಾಡ್ತೀರಿ ಹಾವಿಗೋಸ್ಕರ? ಹಾವು ಹಿಡಿತೀನಿ 24 ಗಂಟೆ ಬರೀ ಹಾವು ಹಿಡಿಯೋದಾಗ ನನ್ ಕೆಲಸ ಸರ್. ಒಳ್ಳೆ ಅಭಿಪ್ರಾಯ ತಗೊಂಡಿರ್ತಾವೆ. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ಸರ್ ಬಿಗ್ ಬಾಸ್ ಒಳಗಡೆ ಹೊಂಟ್ರಿ, ಏನ್ ಅಭಿಪ್ರಾಯ ಇದೆ ನಿಮ್ದು? ಸರ್ ಬಿಗ್ ಬಾಸ್ ನಲ್ಲಿ ಹೋಗ್ಬೇಕಂತ ಅಭಿಪ್ರಾಯ ಇದೆ. ನಂದ್ ಏನ್ ಸರ್ ಅಂದ್ರೆ ಡ್ಯಾನ್ಸರ್ ಸರ್. ಡ್ಯಾನ್ಸ್ ರಾಜ ಅಂತಂದ್ರೆ ಫೇಮಸ್. ಹಂಗಾಗಿ ನಾನು ಏನ್ ಮಾಡ್ತೀನಿ ಅಂದ್ರೆ ಡ್ಯಾನ್ಸ್, ನಂದು ಡ್ಯಾನ್ಸ್ ಇಂದ ಏನೇ ಕೊಟ್ರು ನಾನ್ ಬಿಗ್ ಬಾಸ್ ನಲ್ಲಿ ಗೆದ್ದು ಬರ್ಬೇಕಂತಾನೆ ನನ್ನ ಆಸೆ ಇದೆ ಸರ್. ಸರ್ ಟಾಸ್ಕ್ ಮತ್ತೆ ಡ್ಯಾನ್ಸ್ ಬಿಟ್ಟು ಬೇರೆ ಏನಾದ್ರು ಕೊಟ್ರೆ ಏನ್ ಮಾಡ್ತೀರಿ? ಸರ್ ನಾನು ಡ್ಯಾನ್ಸ್ಗೆ ನಾನು ತ್ಯಾಗನೆ ಮಾಡಿದೀನಿ. ಅಂದ್ರೆ ಡ್ಯಾನ್ಸ್ ಬಿಟ್ಟು ನಾನು ಬೇರೆ ಕೊಟ್ರೆ ನಾನು ಹೆಂಗ್ ಮಾಡಕ್ಕಾಗತ್ತೆ ಸರ್? ಸರ್ ಕರ್ಕೊಂಬೋದ ನಿಮ್ಮನ್ನ ಒಳಗಡೆ? ಸರ್ ನನಗೆ 100% ಗ್ಯಾರಂಟಿ ಇದೆ ಸರ್, ಕರ್ಕೊಂತಾರ ಅಂತಾನೆ ಗ್ಯಾರಂಟಿ ಇದೆ. ಸರ್ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ನನ್ ಸ್ಟೈಲೇ ಬೇರೆ. ನಾನು ಏನ್ ಬೇಕಾದ ಮಾಡ್ತೀನಿ. ನೀವೇನ್ ನನಗೆ ಹೇಳೋದೇ ಬೇಡ. ಚಿಕ್ಕ ಬಾಸ್ ಎಂತೆಂತ ಕಾಂಟೆಸ್ಟ್ ಗಳು ಬರ್ತಾವಲ್ಲ ಮರ್ಯ, ಇವ್ನ ಏನು ಮರ್ಯ ಎಲ್ಲದು ನಾನೇ ಮಾಡ್ತೀನಿ ಅಂತಾನಲ್ಲ. ತೆಗೆಯ, ನಾವೇನ್ ಟಾಸ್ಕ್ ಕೇಳ್ತೋ ಅದು ಮಾಡ್ಬೇಕು ಅಷ್ಟೇ. ಟೋಪಿ ತೆಗಿಯಕ್ಕಾಗಲ್ಲ. ಟೋಪಿ ತೆಗೆಯ, ಯಾಕ ತೆಗಿ? ನಾಳೆ ಬಂದ್ ತೆಗಿಲ್ವಾ? ತಲೆ ಕೂದ್ಲ ಇಲ್ವಾ ನಿಂಗೆ? ತೆಗಿ ಟೋಪಿನ. ಸರ್ ನಾನು ಇಲ್ಲಿ ನೀವು ಟೋಪಿ ಕಟ್ಟೆ ಕೇಳಕ್ ಬಂದಿ ಸರ್. ಬಿಗ್ ಬಾಸ್ ಸೆಲೆಕ್ಟ್ ಆಗಕ್ ಬಂದಿ ಸರ್. ಟೋಪಿ ತೆಗಿತೀಯ ಇಲ್ಲ ನೀನು? ಸರ್ ನಮ್ ಕೈ ತೆಗಿಯಕ್ಕಾಗಲ್ಲ ಸರ್. ಕಾರ್ತಿಕ, ನೀನು ಆ ಅರ್ಹತೆ ಇಲ್ಲ ಕಣ ನಿನಗೆ ಬಿಗ್ ಬಾಸ್ ಅಲ್ಲಿ. ಹೊರ ಹೋಗು ನೀನು. ಎಂತೆಂತ ಬರ್ತಾವ್ರಲ್ಲ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿ ಬರ್ರಿ ಅಂತಂದ್ರೆ ಹಾವು ಹಿಡಿಯಕ್ಕೆ ಬಂದ ಮುಂದೆಯಲ್ಲ, ಇಲ್ಲಿ ಹಾವದವೆಲ್ಲ ಮಾಡ್ತೀನಿ ನೀನು. ಹೊರಗಡೆ ಹಾವು ಹಿಡಿಯ ನೀನು? ನಂದು ಹಾವು ಹಿಡಿಯೋದ ಕೆಲಸ ಸರ್. ಟೇಬಲ್ ಕಡೆಗೆ ಎಲ್ಲಾರು ಹಾವು ಇದ್ರೆ ಹೇಳ್ರಿ ಸರ್, ಹಿಡ್ಕೊಡ್ತೀನಿ. ಹಾವು ಹಿಡಿಯೋದಕ್ಕೆ ನನಗೆ ಪತ್ರ ಕೊಟ್ಟಿದ್ದಾರೆ ನೋಡ್ರಿ ಸರ್. ಬಿಗ್ ಬಾಸ್ಗೋಸ್ಕರವಾಗಿ ಈ ಪತ್ರನ ಹರಿದಾಕ ರೆಡಿ ಇದೆಯಾ ನೀನು? ಬಿಗ್ ಬಾಸ್ಗೋಸ್ಕರವಾಗಿ ನೀನು ಹರಿದಾಕ್ಬಿಟ್ಟದೆಯ ನೀನು. ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿಲ್ಲ, ಹೋಗಯ್ಯ ನೀನು. ಬಿಗ್ ಬಾಸ್ಗೋಸ್ಕರ ನನ್ನ ಪತ್ರನ ಹರಿದಾಕ್ತಲ್ಲೋ. ಈಗ ನಾನು ಹಾವು ಹಿಡಿಯೋದಕ್ಕೆ ನಾನು ಇರೋದೇ ಹೀಗೆ. ನನ್ ನೋಡಿ ಅವ್ರು ಹೋಗ್ತಾರೆ, ಅವ್ರು ನೋಡಿ ನಾನ್ ಹೋಗ್ತಿಲ್ಲ. ನನ್ ನೋಡಿ ಡ್ಯಾನ್ಸ್ ಮಾಡ್ತಾರೆ, ಅವ್ರು ಹಿಂಗೆ ಅವ್ರು ಹಿಂಗ ಅಂತ. ನಾನ್ ಯಾರು ನೋಡಿ ಡ್ಯಾನ್ಸ್ ಮಾಡಲ್ಲ. ನನ್ ನೋಡಿ ಅವ್ರು ಕಲ್ತ್ಕೊಳ್ಳಿ, ಇನ್ನೊಬ್ರು ನೋಡಿ ನಾನ್ ಕಲ್ತ್ಕೊಳ್ಳಲ್ಲ. ನಂದೇ ಸ್ವಂತ ಜೀವನ, ನನ್ನ ಯಾರು ಕಲ್ತಂಗಿಲ್ಲ. ನಾನೇ ಸ್ವಂತ ಕಲ್ತ್ಕೊಂತಿದೀನಿ. ನನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಬಂದಿದ್ದೀನಿ. ನಮಸ್ಕಾರ ಸರ್. ಏನಯ್ಯ ನಿನ್ ಹೆಸರು? ಸರ್ ನನ್ನ ಡ್ಯಾನ್ಸ್ ರಾಜ ಅಂತಾರೆ. ಓ ಡ್ಯಾನ್ಸ್ ರಾಜ, ಡ್ಯಾನ್ಸ್ ಹೆಸರು. ಒಂದು ಸಾಂಗ್ಸ್ ಹಾಕ್ಬಿಡ್ತೀನಿ, ಅದಕ್ಕೆ ಡ್ಯಾನ್ಸ್ ಮಾಡಯ್ಯ ನೀನು. ಓಕೆ ಸರ್, ರೆಡಿ? ಸಾಂಗ್ಸ್ ಹಾಡು ನಿಂತದಪ್ಪ, ಸಾಕು ಡ್ಯಾನ್ಸ್ ನಿಂದು. ಡ್ಯಾನ್ಸ್ ರಾಜ ಬಿಗ್ ಬಾಸ್ ಒಳಗೆ ಸೆಲೆಕ್ಟ್ ಆದ್ಯಾ ನೀನು? ಒಳಗಡೆ ಇನ್ನ ಪ್ರವೇಶಕ್ಕೆ ಆಹ್ವಾನ. ಇಡೀ ಕರ್ನಾಟಕನೇ ಸುತ್ತಿ ಬಂದಿದ್ದೀನಿ. ಹೆಲ್ಮೆಟ್ ತೆಗೆಯಲ್ಲ ನಾನು. ಹೆಲ್ಮೆಟ್ ತೆಗೆಯ? ಸರ್ ನಮಗೆ ಹೆಲ್ಮೆಟ್ ಇರೋದ್ರಿಂದ ಹೆಲ್ಮೆಟ್ ಇನ್ನೊಂದು ಟ್ಯಾಲೆಂಟ್ ಇದೆ, ಅದಕ್ಕೆ ನಾನು ಹೆಲ್ಮೆಟ್ ಹಾಕಿರೋದು. ನಿನ್ನ ಹತ್ರ ಮಾತಾಡಕ್ಕೆ ಇಂಟ್ರೆಸ್ಟೇ ಇಲ್ಲ. ಸರ್ ನೀವು ಬಿಗ್ ಬಾಸ್ ಒಳಗಡೆ ಹೋದ್ರಲ್ಲ, ಸೆಲೆಕ್ಟ್ ಆಗ್ತದೆ ಸರ್ ನಿಮ್ದು? ಏನ್ರಿ ಮುಡಿಯ, ಬೆಳಗ್ಗೆನ ಹಂಗೆ ತಲೆ ತಿಂತೀರಿ, ಈಗೂ ಹಂಗೆ ತಲೆ ತಿಂತೀರ. ನಂದೇ ಸೆಲೆಕ್ಟ್ ಆಗಿಲ್ಲ ಅಂತ ನಾನೊಂದು ಚಿಂತೆ ಇದ್ರೆ ನೀವೊಂದು ಹೇಳ್ತೀರ. ಸರ್ ನಿಮ್ಮ ಬಿಗ್ ಬಾಸ್ ಒಳಗಡೆ ಹೋದ್ರಲ್ಲ, ನಿಮ್ಮ ಅಭಿಪ್ರಾಯ ಏನು ಸರ್? ಸರ್ ಆ ಬಿಡಕ್ಕೆ ಹೋಗಿದ್ದೆ ಸರ್, ಹಾವೇ ಸಿಗ್ಲಿಲ್ಲ ಸರ್. ಸರ್ ಹಾವು ಸಿಗ್ಲಿಲ್ಲ ಅಂತಂದ್ರೆ ನಿಮ್ ಸೆಲೆಕ್ಟ್ ಆಗ್ಲಿಲ್ಲ ಸರ್? ಸರ್ ಜಡ್ಮನ್ ಚಾರು ಆ ಬಿಡಕ್ ಬರ್ತೀಯ, ಹೋಗಿ ಇಲ್ಲಿ ಸೆಲೆಕ್ಟ್ ಆಗಕ್ ಬಂದಿಲ್ಲ ನೀನು, ಹೋಗಿ ಸುಮ್ಮನೆ ಅಂತ ಕಳಿಸಿದ್ರು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದ ಸರ್. ಸರ್ ಹೇಳಿ.
ಸರ್ ಬಿಗ್ ಬಾಸ್ ಒಳಗೆ ಸೆಲೆಕ್ಟ್ ಆಗಿರೋದು. ಸರ್ ಜಿಗ್ ಬಾಸ್ ಒಳಗಡೆ ಸೆಲೆಕ್ಟ್ ಆಗಿದೆ ಅಂದ್ರೆ ನಾನು ಹೇಳಿದ್ನಲ್ಲ ಸರ್ ನಿಮ್ಮ ಮೀಡಿಯಾದ ಮೇಲೆ, ಯಾಕಂದ್ರೆ ನಾನು ಸೆಲೆಕ್ಟ್ ಆಗ್ತೀನಿ ಅಂತ. ಈಗ ನಾನು ಡ್ಯಾನ್ಸ್ ರಾಜ ಅಂತ ಹೇಳಿ ನಿಮಗೆ 100% ಹೇಳಿದ್ದೆ ಸೆಲೆಕ್ಟ್ ಆಗ್ತೀನಿ ಅಂತ. ಸೆಲೆಕ್ಟ್ ಆಗಿದ್ದೀನಿ ಸರ್. ಬಿಗ್ ಬಾಸ್ ಒಳಗಡೆ ಸೆಲೆಕ್ಟ್ ಆಗಿದೆ ಅಂತೀವಿ. ಹೌದು ಸರ್, ಹೌದು. ಎಲ್ಲರೂ ಮನೆ ಮೆಚ್ಚಿ. ಹೌದು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್ ಬಿಗ್ ಬಾಸ್ ಒಳಗೆ ಸೆಲೆಕ್ಟ್ ಆಗಿರ ಸರ್? ಹೌದು ಸರ್, ಆಗಿದ್ವಿ. ನಿಮ್ದು ಆಗಿಲ್ಲ ಸರ್? ಇಲ್ಲ ಸರ್, ನಮ್ಮ ಅದೃಷ್ಟ ಸರಿ ಇಲ್ಲ ಸರ್, ಅದಕ್ಕೆ ಆಗಿಲ್ಲ ಸರ್. ಹೌದಾ? ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಸರ್ ಬಿಗ್ ಬಾಸ್ ಒಳಗೆ ಸೆಲೆಕ್ಟ್ ಆಗಿದ್ರ? ಹೌದು ಹೌದು, ಸೆಲೆಕ್ಟ್ ಆಗಿದೆ. ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು.